ಬಾರೋ 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 ಮಗನೇ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಬಾಪ್ಪ, ಬಾ 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 ಬಾ. ಏನಪ್ಪ ಇವತ್ತು ಹೇಳ್ದ ತಾತಂಗೆ ಲೇಟಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ದ. ಬಾ ಹೋಗನ್ ಬಾ. ಹೂವಪ್ಪ, ಇವತ್ತು ನಾನ್ ಬರ್ತೀನಿ ಅಂತ ಹೇಳ್ದೆ. ಆ ತಾತ ಸರಿ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತು. ಅಪ್ಪ, ನೀನ್ ಬೆಳಿಗ್ಗೆನೆ ಬಂದ್ಬಿಟ್ಟಿದ್ಯಾ? ಇನ್ನು ನಮ್ದು ಅಂಗನವಾಡಿ ತೆಗೆದೇ ಇಲ್ಲ. ಇವತ್ತು ನಿಮ್ಮಪ್ಪ ರಜಾ ಕಡಿದ ಕಣಪ್ಪ. ಅದಕ್ಕೇನೆ ಇವತ್ತು ನನ್ನ ಮಗನ ಜೊತೆ ನೀ ಕಳಿಯೋಣ ಅಂತ ಹೇಳ್ಬಿಟ್ಟು ಹಿಂಗೇನಿಯೇ ಬಂದ. ಮಗನೇ, ನಿನ್ನನ್ನು ಬಿಟ್ಬಿಟ್ಟು ನನಗಂತೂ ಇರಕ್ಕೆ ಆಗಕ್ಕಿಲ್ಲ ಕಣಪ್ಪ. ನನಗಂತೂ ನಿನ್ನನ್ನು ಬಿಟ್ಟು ಒಂದು ಕ್ಷಣನೂ ಇರೋಕ್ಕಾಗಕ್ಕಿಲ್ಲ. ಹೆಂಗ ಅನಿಸ್ತದೆ ಗೊತ್ತಾ? ನೀನಂದ್ರೆ ನೆನೆಯ ನನಗೆ ಬೋಲ್ ಇಷ್ಟ ನನಗಂತೂ. ಅಲ್ಲ ಕಣಪ್ಪ, ಅಲ್ಲಿ ನಿಮ್ಮಮ್ಮ ಸಂದಾಕ್ ನೋಡ್ಕೊತಾ ಐತೆ ತಾನೇ? ಅಲ್ಲಿ ನಿಮ್ಮಮ್ಮ ಎಲ್ಲನೂ ನಿಮ್ಮ ತಾತ ಬೇರೆ ಐತೆ, ಸಂದಾಕ್ ನೋಡ್ಕೊಂತ ಐತೋ ಇಲ್ವೋ? ಅಪ್ಪ ಚೆನ್ನಾಗಿ ನೋಡ್ಕೊತೈತೆ ಅಮ್ಮ. ಅಮ್ಮ ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತದೆ ಅಮ್ಮ. ತಾತನೂ ಅಷ್ಟೇ ಕೆಲ್ಸಕ್ಕೆ ಹೋಯ್ತದೆ. ನಾನು ಅಂಗನವಾಡಿ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಯ್ತದೆ. ಹೌದಾ ಮಗನೇ? ಹೌದಾ? ನಿಂಗಲ್ಲಿ ಯಾರು ಹೊಡಿಯೋದು ಬಡಿಯೋದು ಟಾರ್ಚರ್ ಕೊಡೋದು ಅದೇನೂ ಮಾಡ್ತಾ ಇಲ್ಲ ತಾನೇ? ಹೇಳು, ಧೈರ್ಯವಾಗಿ ಹೇಳು. ಏನೋ ಅದು ಇದು ಏನೋ ಮಾಡ್ತಾ ಇದ್ರೆ ನಿನ್ನಂತೂ ನಾನಂತೂ ಹಂಗೇನೆ ಕರ್ಕೊಂಡು ವಾಪಸ್ ಮನೆಗೆ ಬಂದ್ಬಿಡ್ತೀನಿ. ಅಮ್ಮ ಚೆನ್ನಾಗಿ ನೋಡ್ಕೊಂತಾಯ್ತಾ? ನಿಂಗೆಲ್ಲ ತಿನ್ನಕ್ಕೆಲ್ಲ ಕೊಡಿಸ್ತಾಯ್ತಾ? ತಾತ ಏನು ಹೊಡಿಯೋದು ಬಡಿಯೋದು ಏನು ಮಾಡ್ತಾ ಇಲ್ಲ ತಾನೇ? ಇಲ್ಲ ಅಪ್ಪ, ಏನು ಮಾಡ್ತಾ ಇಲ್ಲ. ಬಾಬಾ, ಇಷ್ಟು ಸಾಕು ಕಣಪ್ಪ. ಏನಾರ ಇದ್ರೆ ಧೈರ್ಯವಾಗಿ ನನ್ನ ಹತ್ರ ಹೇಳಪ್ಪ, ಸರಿನಾ? ನಿನ್ಗೆ ಏನು ಬೇಕೋ ಎಲ್ಲನೇ ಕೊಡಿಸ್ಕೊಂಬಿಟ್ಟು ಕರ್ಕೊಂಡು ಬರ್ತೀನಿ. ಬಾರೋ 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 ಬಂಗಾರಿ, ಬಾ ಹೋಗೋಣ ಬಾ. ಅಪ್ಪ, ನನ್ಗೆ ತಿನ್ನಕ್ ಬೇಕಪ್ಪ. ಅಲ್ಲಿ ಅಲ್ಲಿ ಅಂಗಡಿ ಐತಲ್ಲ, ಅಲ್ಲಿ ಕರ್ಕೊಂಡು ಹೋಗಪ್ಪ. ಅಂಗಡಿನಾಗೆ ತಿನ್ನಕ್ಕೆಲ್ಲ ಶಾನೆ ಬರ್ತದಲ್ಲ ಬಾಕ್ಸ್. ಆ ಬಾಕ್ಸ್ ಬೇಕು ಕಣಪ್ಪ ನನ್ಗೆ. ಆ ಬಾಕ್ಸ್ನಾಗೆ ತಿನ್ನಕ್ಕೆಲ್ಲ ಜಾಸ್ತಿ ಇರ್ತವೆ ಕಣಪ್ಪ. ಹ್ಞೂ, ಗೊತ್ತು ಕಣಪ್ಪ, ಗೊತ್ತು. ಕೊಡಿಸ್ತೀನಿ ಬಾ ನಿನಗೆ. ನಿನಗಿಲ್ಲ ಅಂತ ಹೇಳ್ತೀನ? ಉಗಾದಿ ಹಬ್ಬಕ್ಕೂ ಅಷ್ಟೇ ಕರ್ಕೊಂಡು ಹೋಗ್ಬಿಟ್ಟು ನಿನಗೆ ಬಟ್ಟೆ ಗಿಟ್ಟೆ ಏನು ಬೇಕೋ ಎಲ್ಲನೂ ಕೊಡಿಸ್ತೀನಿ, ಸರಿನಾ? ಬಾ ಹೋಗನ್ ಬಾ. ಹಬ್ಬ ಸತ್ಯ, ನಾನು ಹೆಂಡತಿ ಚೆನ್ನಾಗಿ ನೋಡ್ಕೊಂತವಳಲ್ಲ, ಅಷ್ಟೇನೇ ಸಾಕು. ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ 4 ಬಿಗಿತಿರ್ಲ್ವ ಅವಳಿಗಂತೂ. ಬಿಗಿದ್ಬಿಟ್ಟು ನನ್ನ ಮಗನ ವಾಪಸ್ ಕರ್ಕೊಂಡು ಹೋಯ್ತಿದ್ದೆ. ಏನೇ ಹೇಳು, ನನ್ನ ಮಗನೇ ನನ್ನ ಜೀವ. ಮಗ ಇಲ್ದಿದ್ದಂಗೆ ಇರೋಕ್ಕೆ ಏನೂ ಆಗಕ್ಕಿಲ್ಲ. ಆದ್ರೂ ಇನ್ನೇನು ಮಾಡೋಕ್ಕಾಗಿಲ್ಲ. ನಾನು ಇನ್ನೊಂದು ಮದುವೆ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ಹಾಂ, ಬಿಡು, ಏನೋ ಒಂದು ಆಯ್ತದೆ. ಮಗನೇ, ನಿಂಗೆ ಏನು ಬೇಕೋ ತಗೋ ಹೋಗಪ್ಪ. ನಿಂಗೆ ನೋಡು, ಇಷ್ಟು ದೊಡ್ಡ ಅಂಗಡಿ. ಇಲ್ಲಿ ನಿಂಗೆ ಏನು ತಗೊಬಿಟ್ಟು ಬಂದ್ರು ಎಲ್ಲ ನಿನಗೆ ಏನಿಗೆ ಕೊಡಿಸ್ತೀನಿ. ಏನು ಬೇಕಪ್ಪ ನಿಂಗೆ ಬಂಗಾರಿ? ಏನು ಬೇಕಪ್ಪ? ಹೋಗು, ಹುಡ್ಕೊಂಡು ತಗೋ ಹೋಗು. ಐ, ಅಪ್ಪ ನನಗೆ ತಿನ್ನಕ್ ಬೇಕಪ್ಪ ನನ್ಗೆ. ನೋಡು, ಇನ್ನು ಮುಂದೆ ಹೋಗು, ಅಲ್ಲೆಲ್ಲ ನೋಡೋಗು. ಅಲ್ಲಿ ಮುಂದೆಗಡೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡೋಗಪ್ಪ. ಸಿಗ್ತದೆ, ಹೋಗು, ಮುಂದಕ್ಕೆ ಹೋಗು. ನೋಡು, ನಿನಗೆ ಏನು ತಿನ್ನೋದು ಬೇಕೋ ಎಲ್ಲ ಎತ್ಕೊಂಬಿಟ್ಟು ಬಾಪ, ನಾನು ನೀನು ಕೊಡಿಸ್ತೀನಿ. ನೋಡು, ಇನ್ನು ಮುಂದಕ್ಕೆ ಹೋಗಿ ನೋಡು. ನನ್ನ ಮಗನ ಖುಷಿನೇ ನನ್ನ ಖುಷಿ. ನೋಡೋಣ ಇನ್ನು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಮುಟ್ತದೋ ನಮ್ದಂತೂ. ಆದರೆ ನನ್ನ ಮಗನ ಮಾತ್ರ ಸಂದಾಗಿ ನೋಡ್ಕೊತೀನಿ. ಯಾರು ನೋಡ್ಕೊಳ್ಳಿಲ್ಲ ಅಂದರೆ. ಆದರೆ ಶಾಂತಮ್ಮನ ಮಗಂಗಂತೂ ಮೋಸ ಮಾಡೋಕ್ಕಿಲ್ಲ. ಹೋಗ್ಬೇಕಾರೆ ಅವನಿಗೂ ಒಂದು ಬಾಕ್ಸಾಗೆ ತಿನ್ನ ತಗೊಂಡು ಹೋಗ್ಬಿಡ್ಬೇಕು. ಇಲ್ಲ ಸುಮ್ಕೆ ಏನಿಯಾ, ನಾನು ಅವನಿಗೂ ಮೋಸ ಮಾಡ್ದಂಗೆ ಆಯ್ತದೆ. ಆ ಶಾಂತಮ್ಮನೂ ನನ್ನೇ ನಂಬ್ಕೊಂಡು ಹೆಂಗೋ ಬಂದವಳೆ. ಇನ್ನು ಅವಳು ಮೋಸ ಮಾಡೋಕ್ಕಾಯ್ತದ? ನನ್ನೇ ನಂಬಿರ ಅಂತ ಇವಳು ಮೋಸ ಮಾಡೋಕ್ಕಾಯ್ತದ? ಇಲ್ಲ, ಶಾಂತಮ್ಮಂಗೆಲ್ಲ ಮೋಸ ಮಾಡೋಕ್ಕಿಲ್ಲ ನಾನು. ತಗೊಂಡೋಯ್ತೀನಿ ಇರು. ಅಪ್ಪ, ನಂಗೆ ಈ ಬಾಕ್ಸ್ ಬೇಕು. ಇದೆಲ್ಲ ತಿನ್ನ ಬಾಕ್ಸು. ತಗೊಂಬಿಟ್ಟು ಬಾರ ಮಗನೇ, ನಿಂಗೆ ಏನು ಬೇಕೋ ತಗೊಂಬಿಟ್ಟು ಬಾ. ನಾನು ಇಲ್ಲ ಅಂತ ಹೇಳ್ತೀನ? ನೀನು ಏನು ಬೇಕೋ ಅದನ್ನ ಎತ್ಕೊಂಬಿಟ್ಟು ಬಾ ಇಲ್ಲಿ. ಅದಕ್ಕೆ ನಿನ್ನ ಕರ್ಕೊಂಬಿಟ್ಟು ಬಂದಿರೋದು. ನಿಂಗೆ ಏನು ಬೇಕಾದ್ರೂ ಕೊಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು. ಬಾ ನೀನು ತಗೊಂಬಿಟ್ಟು ಬಾ. ಹಂಗೆ ಮಂತಾಗಿ ಬಿಟ್ಬಿಟ್ಟು ನೀನು ಹಂಗೆ ಸಿಸ್ವರ್ಗೆ ಹೋಗಿವಂತ ಇನ್ನೊಂದು ಕಿತ್ತು ಸಿಸ್ವರ್ಗೆ ಕರ್ಕೊಂಡೋಗಿ ಬಿಡ್ತೀನಿ. ಆಮೇಕಿಂದೆಲ್ಲ ನಿಮ್ಮ ಮನೆಯಲ್ಲ ಅದು ಇದು ಅಂದ್ಬಿಡ್ತಾರೆ. ಅಪ್ಪ, ಇದು ಬೇಕು ನಂಗೆ. ಅಪ್ಪ, ಇದು ಬೇಕು. ಏನೋ ಇದು, ಇದ್ರಾಗ ಏನಾಯ್ತು? ಇಷ್ಟು ದೊಡ್ಡ ತಗೊಂಡ್ಬಿಟ್ಟಿದೆಯಲ್ಲ, ಏನಾಯ್ತು ಇದ್ರಾಗೆ? ಅಪ್ಪ, ಇದ್ರಾಗೆ ತಿನ್ನೋದೆಲ್ಲ ಇರ್ತದಂತೆ. ತಿನ್ನೋದು ಅಲ್ಲಿಂದ ಚಿಪ್ಸು, ಕೇಕು ಎಲ್ಲ ಇರ್ತದಂತೆ ಕಣಪ್ಪ. ಅಪ್ಪ, ಇದು ಬೇಕು ಕಣಪ್ಪ ನನ್ಗೆ. ಲವ್ ಬಂದಿರೋದೇ ನೀನು ಕೊಡ್ಸಕ್ಕೆ. ನಾನೇನಾದ್ರು ನೀನು ಕೊಡ್ಸಕ್ಕಿಲ್ಲ ಅಂತ ಹೇಳ್ತೀನ ಮಗನೇ? ನೀನು ಕೊಡ್ಸಕ್ಕೆ ಅಂತ ತಾನೇ ನೀನು ಇಲ್ಲಿ ಗಂಟ ಬಂದಿರೋದು. ಬಾ ನಿನಗೇನೇ ಕೊಡಿಸ್ತೀನಿ ಬಾ. ಸರಿಯಪ್ಪ. ನೋಡು, ಇಲ್ಲಿಂದ ನೀನು ಮಂತಕ್ಕೆ ಹೋಗ್ಬಿಟ್ಟು ಅಂಗನವಾಡಿಗೆ ಇನ್ನೂ ಟೈಮ್ ಇರ್ತದೆ. ಇದನ್ನ ಅಲ್ಲೇ ಮಾಡೋಗ್ಬಿಟ್ಟು ಅಂಗನವಾಡಿಗೆ ಹೋಗ್ಬಿಡಪ್ಪ, ಸರಿನಾ? ಮನೆ ಹತ್ರನೇ ಮಾಡೋಗ್ಬಿಡು. ಯಾರು ಇಲ್ದಿರೋ ಜಾಗದಾಗ ಮಾಡೋಗ್ಬಿಟ್ಟು ಮಂತಕ್ಕೆ ಹೋಗು. ಬಂದಮೇಲೆ ಎತ್ಕೊಂಡು ಆಟ ಆಡ್ಕೊಳ್ಳಿವಂತೆ, ಸರಿನಾ? ನನ್ನಿಂದೆ ಹೋಗಿದ್ದೀನಿ ಅಂತ ಏನು ಹೇಳ್ಬೇಡ. ಸುಮ್ಮನೆ ಬಂದ್ಬಿಟ್ಟು ಅಪ್ಪ ಗಿಫ್ಟ್ ಕೊಟ್ಟೋಯ್ತು ಅಂತ ಹೇಳು. ಅಷ್ಟೇ ನೀಯ, ಸರಿನೇ? ಸರಿಯಪ್ಪ. ಸರಿ, ಹುಷಾರು ಕಣಪ್ಪ, ಹುಷಾರು. ಹೋಗು, ಒಳಗಡೆಗೆ ಹೋಗು. ನಾನು ಇಲ್ಲೇ ಇರ್ತೀನಿ. ಹಂಗೆ ಅಂಗನವಾಡಿದಾಗ ಬಿಟ್ಬಿಟ್ಟು ಬರ್ತೀನಿ. ಹೋಗು ಸರ್ನ ಇಕ್ಬಿಟ್ಟು ಬಾ, ಹೋಗು. ಅಪ್ಪ, ನೀನು ಬಾಪ. ನಾನು ಬರೋಕೆ ಆಗಕ್ಕಿಲ್ಲ ಕಣಪ್ಪ, ಹಂಗೆಲ್ಲ ಬರಬಾರ್ದು. ನೀನು ಹೋಗ್ಬಿಟ್ಟು ಇಕ್ಬಿಟ್ಟು ಬಾ, ಹೋಗು. ಸರಿ. ಅಳಿಯಂದ್ರೆ ಓ ಮಾವ. ಅಳಿಯಂದ್ರೆ ಇದೇನು ಅಳಿಯಂದ್ರೆ
ನನಗೊಂದು ಮಾತು ಹೇಳಿದ್ರೆ ನಾನೇ ನಿಮ್ಮ ಮಗನ್ನ ಕರ್ಕೊಬಿಟ್ಟು ಬಂದ್ಬಿಟ್ಟು ನಿಮ್ಮ ಮಗನ್ನ ಓಡಾಡಿಸ್ಕೊಂಬಿಟ್ಟು ಬರ್ರಿ ಅಂತ ಬಿಡ್ತಾ ಇದ್ನಲ್ಲ. ಇದು ಯಾಕೆ ಸುಮ್ಮನೆ ಕದ್ದು ಮುಚ್ಚಿ ಕರ್ಕೊಂಡು ಹೋಗೋಂಥ ಅವಶ್ಯಕತೆ ಏನೈತಳಿ ಅಂದರೆ? ಹಂಗಲ್ಲ ಮಾವ, ತೇಜುಂಗ್ ಗೊತ್ತಾದ್ರೆ ಸುಮ್ಮನೆ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ಅಂತ ಅಷ್ಟೇ ಏನಿಯ. ನನ್ನ ಮಗುನ ನನ್ನಿಂದ ದೂರ ಮಾಡ್ಬಿಡ್ತಾರಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಕೇನಿಯ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ಅಂತನೇನೋ ಅಂತ ಹೇಳ್ಬಿಟ್ಟು ನಾನು ಸುಮ್ಕೇನಿಯ ಕರ್ಕೊಂಡು ಹೋದೆ ಅಷ್ಟೇನೇನಿಯ. ಏನು ಬಿಟ್ರೆ ಇನ್ನೇನು ಇಲ್ಲ ಮಾವ. ನಾನು ಲಕ್ಷ್ಮಿಗೆ ಹೇಳ್ದಂಗೆನಿಯ ನಾನಂತೂ ಸುಮ್ಮನೆ ಆಗೋಗ್ಬಿಟ್ಟಿದ್ದೀನಿ. ಲಕ್ಷ್ಮಿಗೆ ಹೆಂಗೆ ಹೇಳಿದ್ರೆ ಹಂಗೆ ಏನಿಯ ಅಂತ ಹೇಳ್ಬಿಟ್ಟು. ಆದರೆ ಅವಳೇನಿಯ ಮಗುನ ಕೊಟ್ಬಿಡು ಅಂತ ಹೇಳಿದ್ಲು ತೇಜುಂಗೆ. ಅದಕ್ಕೆ ಏನಿಯ ಕೊಟ್ಟಿದ್ದು. ಮಗುನ ಸಂದಾಗಿ ನೋಡ್ಕೊತಾವಳ ಇಲ್ವೋ ಅಂತ ಅನುಮಾನವೇ ನನಗೈತೆ ಕಣ್ಮಾವ. ಒಬ್ಬನೇ ಒಬ್ಬ ಮಗ ನನಗಿರೋದು ತುಂಬ ಇಷ್ಟಪಡ್ತೀನಿ ಅವನು ಅಂದರೆ. ಅದಕ್ಕೆ ಸಂದಾಗಿ ನೋಡ್ಕೊತಾವಳ ಇಲ್ವಾ ಅಂತನೂ ಯೋಚನೆ ಮಾಡಬೇಕಲ್ವಾ. ಅದಕ್ಕೆ ನನ್ನ ಮಗನೇನೇ ಒಂದು ಕಿತ ಕೇಳ್ಕೊಂಡು ಹೋಗನಿ, ಹಾಗೆ ಅವನಿಗೂ ಏನೋ ತಿನ್ನೋದು ಕೊಡ್ಸೋನಿ ಶಾನೆ ದಿನ ಆಗಿತ್ತು ಅಂತ ಬಂದಿದ್ದೆ. ಇಲ್ಲ ಕಣಪ್ಪ, ನಾನೇ ಹೇಳ್ತಾ ಇದ್ದೀನಲ್ಲ, ನೀನು ಅದ್ರಾಗ ಅನುಮಾನ ಏನಿಯ ಪಡ್ಬೇಡ. ನನ್ನ ಮಗಳು ಸೂಪರಾಗಿ ನೋಡ್ಕೊತಾವಳೆ. ಏನು ಹೇಳು, ಸೂಪರಾಗಿ ನೋಡ್ಕೊತಾವಳೆ. ನಿನ್ನ ಮಗುನ ನೀನು ಏನು ಚಿಂತೆ ಮಾಡೋಕೆ ಹೋಗ್ಬೇಡ. ನಾನು ಇದ್ದೀನಲ್ಲ, ನಾನು ಮನೆಯಾಗೆ ಇದ್ದೀನಿ. ಪಾಪ ತುಂಬ ಕಷ್ಟಪಟ್ಕೊಂಡು ತರಕಾರಿ ಎಲ್ಲ ಮಾರ್ಕೊಂಡು ಹೆಂಗೊಂದು ಕಷ್ಟಪಟ್ಕೊಂಡು ಏನೇ ಜೀವನ ಮಾಡ್ಕೊಂಡು ಹೋಯ್ತಾವಳೆ ಕಣಪ್ಪ. ಏನು ನೀನಂತೂ ಬೇರೆ ಮದುವೆ ಮಾಡ್ಕೊಂಡು ಬೇರೆ ಹೆಂಡತಿ ಜೊತೆ ಸುಖವಾಗಿದ್ಯಾ. ಅವಳು ಮಗನ ಮುಖ ನೋಡ್ಕೊಂಡಾದ್ರೂ ಸಂದಕ್ಕಿರಲಿ ಅಂತ ಹೇಳ್ಬಿಟ್ಟು ನನ್ನ ಆಸೆ ಅಷ್ಟೇನೇನಿಯ. ನೋಡಪ್ಪ, ಏನು ಆರಾಮಾಗಿ ಮಗನ ಮಕ್ಕ ನೋಡ್ಕೊಂಡವಳೆ. ಹಿಂಗೆಲ್ಲ ಬಂದ್ಬಿಟ್ಟು ಸುಮ್ಕೆನೆನಿಯ ತಿರ್ಗಾ ಮಗ ಆಮೇಕಿಂತ ನಂಗೆ ಅಪ್ಪ ಬೇಕು ಅಂತ ನಿನ್ನಿಂದೆ ಬಂದ್ಬಿಟ್ಟು ನನ್ನ ಮಗಳು ಒಂಟಿ ಆಗೋದು ಬೇಡ ಕಣಪ್ಪ. ನಿನಗೇನೋ ಇವಾಗ ಇನ್ನೊಂದು ಮದುವೆ ಆಗೈತೆ, ಇನ್ನೊಂದು ಹೆಂಡತಿ ಐತೆ, ಎಲ್ಲನೂ ಐತೆ. ನೀನು ಆಮೇಕಿಂದ ಸುಮ್ಕೆ ತಿರ್ಗಾ ನನ್ನ ಮೊಮ್ಮಗನ ಕರ್ಕೊಂಡು ಹೋಗೋದು ಅದು ಇದು ಮಾಡಿಬಿಟ್ರೆ. ಅಯ್ಯೋ ಮಾವ, ಎಲ್ಲರ ಉಂಟ ಮಾವ? ಹಾಂ, ಅಯ್ಯೋ ಇಲ್ಲ ಮಾವ, ನನಗಂತೂ ಅಂಥ ಬುದ್ಧಿ ಎಲ್ಲನೂ ಇಲ್ಲ. ಮಾವ, ನಾನು ಎಂದೂ ಅಂಥ ಕೆಲಸನ ಮಾಡೋದೇ ಇಲ್ಲ ಕಣ್ಮವ. ನಂಗಂಥ ಬುದ್ಧಿನೂ ಇಲ್ಲ ಕಣ್ಮವ. ನನಗಂತೂ ಆ ಥರ ಎಲ್ಲ ಕರ್ಕೊಂಡು ಹೋಗೋದಿಲ್ಲ. ತೇಜುನ ಬಗ್ಗೆ ನನಗೂ ಬೇಜಾರೈತೆ. ಅವಳು ಇವಾಗ ಬದಲಾಗೋಳಲ್ಲ ಅಷ್ಟೇನೇ ಸಾಕು. ನಾನಂತೂ ಬರೋಕ್ಕಾಗಿಲ್ಲ, ಡೈವರ್ಸ್ ಹೋಗ್ಬಿಟ್ಟೈತೆ. ನನ್ನ ಹೆಂಡತಿ ಜೊತೆ ಇರ್ಬೇಕು ಇವಾಗ. ಸುಮ್ಮನೆ ಶಾಂತ ಮುಂಚೆಗೆಲ್ಲ ಬೇಜಾರು ಮಾಡೋಕೆ ನಂಗೆ ಇಷ್ಟ ಇಲ್ಲ. ಆದರೆ ನನ್ನ ಮಗನ ಮೇಲೆ ಪಿರುತಿ ಸ್ವಲ್ಪ ಎಳಿತಾ ಇರ್ತದಲ್ಲ, ಅದಕ್ಕೆ ಬರ್ತೀನಿ ಅಷ್ಟೇ ಏನಿಯ. ಆದರೆ ಅವನ್ನ ನಾನು ಕರ್ಕೊಂಡು ಹೋಗ್ಬಿಟ್ಟು ಸ್ವಾರ್ಥಿ ಅಂತೂ ಆಗೋದಿಲ್ಲ. ನೀವು ತಲೆ ಕೆಡಿಸ್ಕೋಬೇಡಿ. ಸರಿ ಕಣಪ್ಪ, ಆಯಿತು. ಸರಿ, ನನ್ನ ಮಗಳು ಕಷ್ಟಪಟ್ಕೊಂಡು ಹೆಂಗೋ ಜೀವನ ಮಾಡ್ತಾವಳಿ, ಅದು ಇದು ಅಂತ ಹೇಳ್ಬಿಟ್ಟು ಏನೇನೋ ಕಷ್ಟಪಟ್ಕೊಂಡು ನೀನೇನು ಮುದ್ದಿಗೆ ಬಂದೇನೋ ಅದು ಇದು ಅಂತ ಮಾಡಕ್ಕೆ ಹೋಗ್ಬೇಡ. ಸರಿ ಮಾವಯ್ಯ, ಆಯಿತು. ನಿನ್ಗೇನಾದ್ರೂ ಮಗುನ ನೋಡ್ಬೇಕು ಅಂತ ಅನ್ಸಿದ್ರೆ ನನ್ಗೆ ಹೇಳಪ್ಪ, ನಾನೇ ನನ್ನ ಮೊಮ್ಮಗನ ಕರ್ಕೊಂಬಿಟ್ಟು ಬಂದ್ಬಿಡ್ತೀನಿ. ಆರಾಮಾಗಿ ನೋಡ್ಕೊಳ್ಳಿವಂತೆ. ಒಂದಿನ ಪೂರ್ತಿ ನಿನ್ನ ಜೊತೆ ಇಟ್ಕೊಂಡು ಆಮೇಕಿಂತ ಬೇಕಾದ್ರೆ ಕಳಿಸಿವಂತೆ. ಸರಿ ಮಾವಯ್ಯ. ಅಪ್ಪ ಎತ್ತಿಗ್ದೆ. ತಾತ, ಅಪ್ಪ ನನ್ಗೆ ತಿನ್ನಕ್ಕೆಲ್ಲ ಕೊಡಿಸ್ತು. ಹೌದಾ ಮೊಮ್ಮಗನೇ, ತಿನ್ನಿವಂತೇಳು. ಶಿಸ್ವರ ಮುಗಿಸ್ಕೊಂಬಿಟ್ಟು ಬಂದು ತಿನ್ನಿವಂತೆ. ಸರಿಯಪ್ಪ, ನಾನು ಸಿಸ್ವರಕ್ಕೆ ಹೋಯ್ತೀನಿ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ, ನಮ್ಮ ಅಪ್ಪ ನಂಗೆ ತಿನ್ನೋದು ಕೊಡಿಸ್ತು, ನಮ್ಮ ಅಪ್ಪ ನಂಗೆ ಜಾಸ್ತಿ ತಿನ್ನೋದು ಕೊಡಿಸ್ತು ಅಂತ ಹೇಳ್ಬಿಟ್ಟು. ಸರಿ ಸರಿ, ತಾತ ಬರ್ತದೆ, ತಾತನ ಜೊತೆ ಹೋಗಪ್ಪ. ಶಿಶ್ವರಕ್ಕೆ ನೀನು ಹೋಗ್ಬೇಡ, ತಾತನ ಜೊತೆ ಹೋಗು. ತಾತ, ಬಾ ತಾತ ಹೋಗೋಣ. ನಡಿಯಪ್ಪ, ನಡಿ ನಡಿ. ತಾತ, ನನ್ಗೆ ಅಪ್ಪ ಎಷ್ಟೊಂದು ತಿನ್ನೋದು ಕೊಡಿಸುತ್ತೆ ಗೊತ್ತಾ? ಅಪ್ಪ ಎಷ್ಟೊಂದೆಲ್ಲ ನನಗೆ ಕೊಡಿಸ್ತು. ಮತ್ತೆ ನೀನು ಅದನ್ನ ಎತ್ತಿಕ್ಕಿರುವ ಸಾಯಂಕಾಲ ಬಂದ್ಬಿಟ್ಟು ತಿನ್ಕಂತೀನಿ. ನಮ್ಮ ಮನೆಯಾಗ ನೀನು ಬಿಟ್ಬಿಟ್ರೆ ಇನ್ನು ಯಾರಪ್ಪ ತಿಂತಾರೆ? ಬಾ ಬಾ ಹೋಗೋಣ. ಹೆಂಗೋ ಬಿಡಪ್ಪ, ನನ್ನ ಮಗ ಖುಷಿಯಾಗೋನಲ್ಲ ಅಷ್ಟೇನೇ ಸಾಕು. ಅಯ್ಯೋ, ಹೋಗ್ಬೇಕಾದ್ರೆ ಹಂಗೇನಿಯ ನಮ್ಮ ಶಾಂತಮ್ಮಂಗೂ ನನ್ನ ಮಗಂಗೂ ಅಲ್ಲೂ ತಿನ್ನ ತಗೊಂಡ್ಬಿಟ್ಟು ಹೋಗ್ಬೇಕು. ಅಲ್ವಾ? ಹೂನಪ್ಪ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ಲಕ್ಷ್ಮೋ ಹತ್ರ ಹೊಸಿ ಮಾತಾಡಬೇಕಿತ್ತು. ನೋಡೋಣ ಇರು, ಹಾಗೆ ಮಾತಾಡ್ಕೊಂಡು ಏನಾರ ಒಂಚೂರು ತಗೊಂಡು ಹೋಗೋಣ. ಏನು ಇವತ್ತು ಕೆಲ್ಸಕ್ಕೆ ಹೋಗಿದಂಗೆ ಈ ಕಡೆಗೆ ನೀವು ಬಂದ್ಬಿಟ್ಟಿದ್ರಲ್ಲ, ಏನು ಸಮಾಚಾರ? ಏನಿಲ್ಲ ಲಕ್ಷ್ಮೋ, ಇವತ್ತು ರಜಾ ಹಾಕೊಂಡಿದ್ದೆ. ಹಂಗೇನಿ ನನ್ನ ಮಗುನ ಒಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಹಂಗೇನಿ ಓಡಾಡಿಸ್ಕೊಂಡು ಕರ್ಕೊಂಡ್ಬಿಟ್ಟು ಬಂದೆ. ಹೊಸಿ ಸಮಾಧಾನ ಆಯಿತು ನನಗಂತೂ. ಹೆಂಗೋ ತೇಜ ಪರವಾಗಿಲ್ಲ, ಮಗುನ ಸೂಪರಾಗಿ ನೋಡ್ಕೊತಾವಳಿ. ನಾನು ನೋಡ್ಬಿಟ್ಟೆ ನೀವು ಹೊಸಿ ಸಮಾಧಾನ ಆಯಿತು ನನಗಂತೂ. ಅಯ್ಯೋ ಅಣ್ಣ, ಎತ್ತು ಮಗುನ ಎಷ್ಟು ದಿನ ಅಂತ ಹೇಳ್ಬಿಟ್ಟು ದ್ವೇಷ ಮಾಡೋಕ್ಕಾಯ್ತದೆ? ಒಂದಿನ 2 ದಿನ, ಆಮೇಕಿಂದ ಯಾವ ದ್ವೇಷನೂ ಮಾಡೋಕ್ಕಾಗಿಲ್ಲ. ಅವಳಿಗೂ ಮಗನೇ ಅಲ್ವಾ, ಚೆನ್ನಾಗಿ ಏನಿಯ ನೋಡ್ಕೊತಾಳೆ. ಹೌದು ಲಕ್ಷ್ಮು, ಅದಕ್ಕೆ ನೀನು ತಗೋಸಿ ಮಾತಾಡ್ಕೊಂಬಿಟ್ಟು ಹೋಗೋಣ ಅಂತ ಬಂದೆ. ಮತ್ತೆ ಯೋಗ್ರೈ ಸಂಗೀತಕ್ಕೆ ಹೋಗ್ಬೇಕೇನೋ, ಬ್ಯುಸಿನೇನೋ ನೀನು? ಇಲ್ಲ ಇಲ್ಲ, ಹೇಳೋಣ ಪರವಾಗಿಲ್ಲ. ಹೋಯ್ತೀನಿ, ಇನ್ನೂ ಅರ್ಧ ಗಂಟೆ ಲೇಟಾಗಿ ಹೋದ್ರೆ ಏನಾಗಕ್ಕಿಲ್ಲ. ಹೇಳು, ಏನು ಇಸ್ಯಾ ಅಂತ? ಏನು ಅಂತ ಹೇಳಿ ಏನೂ ಇಲ್ಲ. ತೇಜಂಗೆ ಇವಾಗ ಎಲ್ಲನೂ ಸೆಟ್ಲ್ ಮಾಡಿಸ್ಬಿಟ್ಟು ಕೊಟ್ಟಿದ್ದೀಗಲ್ಲ, ಹೆಂಗೋನ್ವೇ ಅಂಗಡಿ ಪಂಗಡಿ ಅಂತ ಹೇಳ್ಬಿಟ್ಟು ಎಲ್ಲನೂ ಹಾಕ್ಕೊಟ್ಟಿದ್ದೀಗ. ಅದಕ್ಕೇನೂ ತೊಂದರೆ ಇಲ್ಲ, ಹೆಂಗೋನೂ ನಡೆಸ್ಕೊಂಡೆಲ್ಲ ಹೋಯ್ತಾವಳೆ. ಸುಮ್ಕೇನಿಯ ಆ ತೇಜನೂ ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಸಂದಕ್ಕಿರ್ತದೆ ಅಲ್ವಾ. ಅವಳು ಎಷ್ಟು ದಿನ ಅಂತೇಳ್ಬಿಟ್ಟು ಅವಳು ಕಷ್ಟಪಡ್ತಾಳೆ, ಎಷ್ಟು ದಿನ ಅಂತೇಳ್ಬಿಟ್ಟು ಅವಳು ಒದ್ದಾಡ್ತಾಳೆ. ಅದಕ್ಕೆ ಏನಿಯ ಅವಳು ಮದುವೆಗಿದ್ವಿ ಅಂತ ಏನಾರ ಮಾಡ್ಕೊಂಡ್ರೆ ಅವಳ ಜೀವನನೂ ಸಂದಕ್ಕಿರ್ತದಲ್ಲ ಅಂತ ಹೇಳ್ಬಿಟ್ಟು
ನೋಡೋಣ, ನಾನು ಸುಮಾರು ಕಿತ ಹೇಳ್ಬಿಟ್ಟು ನೋಡಿದೆ, ಹಿಂಗಲ್ಲ ಹಿಂಗೆ ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲನೂ ಹೇಳಿದ್ರು ಅವಳು ಇಲ್ಲ ನಾನು ಯಾರನ್ನೂ ಮದುವೆ ಮಾಡ್ಕೊಳಕ್ಕಿಲ್ಲ, ದಯವಿಟ್ಟು ಆ ಟಾಪಿಕ್ ಏನೇ ಎತ್ತಬೇಡ್ರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಬಾಯಿನೇನಿಯೇ ಮುಚ್ಚಿಸ್ಬಿಟ್ಲು. ನಾನಿನ್ನೇನು ಮಾಡಲಿ, ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ನಾನು ಬಾಯಿ ಮುಚ್ಕೊಂಡತ್ತಾಗ ಸುಮ್ಕೆ ಆಗ್ಬಿಟ್ಟೆ. ನಾನೇನು ಕೇಳಲಿಲ್ಲ ಅಂತ ಅಲ್ಲ ಕಣ, ನಾನು ಬೇಜಾನ್ಕಿತ ಕೇಳಿದೆ ನಾನು. ಅವಳು ಬ್ಯಾಡ 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 ಅಂತಂದರೆ ನಾನಿನ್ನು ಏನಾರ ಬಲವಂತ ಮಾಡೋಕ್ಕಾಯ್ತದ? ಅದ್ರಾಗೂ ಮದುವೆ ವಿಸಿದಾಗ ಬಲವಂತ ಮಾಡೋಕ್ಕಾಯ್ತದ? ಹಂಗಲ್ಲ, ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹಿಂಗೆ ನೀವು ಒಬ್ಳೆ ಕಾಲ ಹಾಕ್ತಾಳೆ, ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹಿಂಗೆ ಇತ್ತಾಳೆ. ನಮ್ಮ ಮಾವಯ್ಯ ಇವಾಗೇನೋ ಜೊತೆಯಾಗೈತೆ ಪರವಾಗಿಲ್ಲ, ನಮ್ಮ ಮಾವಯ್ಯ ಹೆಂಗೋನ್ವೆ ಎಲ್ಲ ನಡೆಸ್ಕೊಂಡು ಹೋಯ್ತದೆ. ನಮ್ಮ ಅತ್ತೆ ನೋಡಿದ್ರೆ ಮಮತತ್ತೆ ಗೊತ್ತು ಹೆಂಗೋ ಅಂತ ಹೇಳ್ಬಿಟ್ಟು ನಿಮ್ಗೂ ಈಗ ನಾಳಿಕೆ ಮಗನ ಹೆಂಗೆ ಸಾಕ್ತಾಳೆ ಏನು ಅಂತ ನನಗೂ ಚಿಂತೆ ಆಗೈತೆ. ನಾನು ಇರ್ತೀನಿ ಬಿಡಿ, ನನ್ನ ಮಗನ ಬೆನ್ನೆಲ್ಬಾಗ ನಾನು ನಿಂತ್ಕೊತೀನಿ, ಇಲ್ಲ ಅಂತ ಅಲ್ಲ. ಆದರೆ ಸುಮ್ಕೆನೆಯ ಇನ್ನೊಂದು ಮದುವೆ ಹಾಕ್ಕೊಂಡಿದ್ರೆ ಅವಳ ಜೀವನನೂ ಸೆಟ್ಲ್ ಆಗೋದಲ್ವಾ ಅಂತ. ಅಣ್ಣ, ನಿನ್ನ ಮನ್ಸಾಗ ಏನೈತಿ ಅಂತ ನಂಗೂ ಅರ್ಥ ಆಯ್ತೈತೆ. ಹೌದು, ನಿನ್ನ ಮನ್ಸಾಗೆ ಅದೇ ಸುಮ್ಕೆ ಎಷ್ಟು ದಿನ ಅಂತ ಹೇಳ್ಬಿಟ್ಟು ದುಡ್ಕೊಂಡಿರ್ತಾಳೆ, ಅವಳು ಒಂದು ಜೀವನ ಅಂತ ಕಟ್ಕೊಳ್ಳಿ ಅಂತ ನೀನು ಹೇಳ್ತಿದ್ದೀಗ ಅಂತ ನನಗೂ ಅರ್ಥ ಆಯ್ತೈತೆ. ಆದರೆ ಅವಳಿಗೆ ಅರ್ಥ ಆಯ್ತಿಲ್ವಲ್ಲ, ಅವಳಿಲ್ಲ ಬ್ಯಾಡ ಇಲ್ಲ ಬ್ಯಾಡ ಅನ್ನೋದ್ರಾಗೆ ನೀ ಕಾಲ ತಳ್ತಾವಳಲ್ಲ. ಅದಕ್ಕೆ ನೀ ಏನಪ್ಪ ಮಾಡೋದು, ಬಲವಂತ ಮಾಡೋಕ್ಕಾಗಕ್ಕಿಲ್ಲ ಮದುವೆ ವಿಸಿದಾಗೆ. ಎಲ್ಲ ಹೆಣ್ಮಕ್ಳು ಒಂದೇ ಥರ ಇದ್ದಾರೆ, ಎಲ್ಲ ಹಳೆದನ್ನೆಲ್ಲ ಮರೆತು ಒಬ್ಬೊಬ್ರು ಮದುವೆ ಮಾಡ್ಕೊತಾರೆ, ಒಬ್ಬರು ಹಳೆದನ್ನೇ ನೀ ತಲೆನಾಗ ಮಾಡಿಕತ್ತಾರೆ. ಏನು ಮಾಡೋದು ಹೇಳು? ಸರಿ ಲಕ್ಷ್ಮಿ, ನಿನ್ನ ಕೈಲಿ ಆಯ್ತದೆ ಅಂದರೆ ಒಪ್ಸಕ್ಕೆ ಒಪ್ಕೊಳ್ಳಿ ಒಂದು ಮಾತನ್ನು. ಇಲ್ಲ ಅವಳು ಒಪ್ಕೊಳ್ಳೋದೇ ಇಲ್ಲ, ಅವಳು ಏನು ಮಾಡಿದ್ರು ಅವಳು ಒಂಚೂರು ಅವಳು ತಲೆ ಕೆಡಿಸ್ಕೊಳಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಬ್ಯಾಡ ಬುಟ್ಟಾಕು. ಅವಳಿಗೆ ಇಷ್ಟ ಇಲ್ಲ ಅಂತಂದರೆ ಎಂಥದನ್ನೂ ಬೇಡ, ಏನೂ ಬೇಡ, ಬುಟ್ಟಾಕು. ಸರಿ ಅಣ್ಣ, ಆಯ್ತು. ಒಂದ್ಸಲ ನಿನ್ನ ಆಸೆನೂ ಯಾಕೆ ಪೂರೈಸ್ತೀನಿ ತಕ, ನಿನ್ನ ಆಸೆನೂ ಬಿಡೋಕ್ಕಿಲ್ಲ ಏನೂ ಇಲ್ಲ. ನಾನಂತೂ ಕೇಳ್ತೀನಿ, ನಾನು ಒಂದು ಕಿತನ್ನು ಕೇಳಿ ಅಕಸ್ಮಾತ್ ಏನಾರ ಹ್ಞೂ ಅಂತ ಹೇಳಿದ್ರೆ ಸಾಕು. ನಾನು ಹ್ಞೂ ಅಂತ ಏನಾರ ಹೇಳಿ ನಾನು ಬೇಕಾದ್ರೆ ನಿನಗೆ ಹೇಳ್ತೀನಿ. ಬೇಕಾದ್ರೆ ನೀನು ನಾನು ಯಾರೊಬ್ಬರು ಸೇರಿ ಒಂದು ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ಮದುವೆಗಿದ್ವಿ ಏನೋ ಒಂದು ಮಾಡಿದ್ರೆ ಆಯಿತು. ನೋಡೋಣ ಇರು, ವಿಚಾರಿಸ್ತೀನಿ, ಇನ್ನೊಂದು ಕಿತ ಕೇಳ್ತೀನಿ. ಹೇಳು, ಹಂಗೇನೆ ನೀ ಒಂದು ಮಾತು ಹೇಳು. ನೀನು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ನಿನ್ನ ಗಂಡವನೇ ಮಗಿನ ಬಗ್ಗೆ ಎಷ್ಟಾಯ್ತದೋ ಅಷ್ಟು ಮಾಡು, ಮಗಿನ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ. ಮಗಿಗೆ ಏನು ಬೇಕೋ ಅವನು ಒಂಚೂರು ಮಾಡ್ತಾನೆ, ನೀನು ಒಂಚೂರು ಮಾಡ್ಕೊಳ್ಳಿವಂತೆ ಅಂತ ಹೇಳ್ಬಿಟ್ಟು ಒಂಚೂರು ಏನಾರ ಹೇಳು. ನನ್ನ ಮಗನೂ ಚೆನ್ನಾಗಿ ನೋಡ್ಕೊಳ್ಳಿ ಅಲ್ವಾ, ನನ್ನ ಮಗನ ಮೇಲೂ ನನಗೆ ಸ್ಯಾನೆ ಆಸೆ. ಅವನು ಚೆನ್ನಾಗಿರ್ಬೇಕಲ್ವಾ, ಅದಕ್ಕೇನೆ ನೀ ಇಷ್ಟು ನೀ ಹೇಳು ಸಾಕು. ಸರಿ ಅಣ್ಣ, ಈ ಕಿತ ಸಿಗ್ತಾಳಲ್ಲ, ಅಂಗಡಿ ತಾಗ ಗೊತ್ತಾಳಲ್ಲ, ಯಾರು ಇಲ್ದಿದ್ದಾಗ ನಾನೇ ಮಾತಾಡ್ಬಿಟ್ಟು ಹೇಳ್ತೀನಿ ಕಣ. ಹಿಂಗೇನು ತಲೆ ಕೆಡಿಸ್ಕೊಬೇಡ ಕಣಮ್ಮ, ಶಾನೆ ಏನೋ ಒಂದು ಆಯ್ತದೆ ಅಂತ ಹೇಳ್ತೀನಿ ಬಿಡು. ಸರಿ ಲಕ್ಷ್ಮಿ, ಆಯ್ತು. ಮತ್ತು ಇವಾಗ ನೀನು ನಿನ್ನ ಗಂಡ ಎಲ್ಲ ಸಂತಕಿದ್ದೀರ ತಾನೆ, ಏನು ತೊಂದರೆ ಇಲ್ಲ ತಾನೆ? ಸಂದಾಕಿದೀವಿ ಕಣ, ಏನು ತೊಂದರೆ ಇಲ್ಲ. ಸಂಬಳನೂ ತಂದು ಕೈಗೆ ಏನಿಯ ಕೊಟ್ರು ನನಗೂ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಷ್ಟು ಮಾತ್ರಕ್ಕೂ ಒಳ್ಳೆನಾಗವನಲ್ಲ, ಸಾಕು ಬಿಡು. ಕಣ ಅಷ್ಟೇ.